ಈಗ ಮುಂದೆ ಏನ್ ಮಾಡೋದು ಗುರುಗಳೇ? ಆತಂಕ ಬೇಡ ಮಗಳೇ, ನಿನ್ನ ಸಹಾಯಕ್ಕೆ ನಾಗಯೋಧರಿದ್ದಾರೆ. ನಾನಿದ್ದೇನೆ, ಶೇಷ ಇದ್ದಾಳೆ. ನಿನಗೆ ಯಾವ ಆತಂಕವೂ ಬೇಡ. ಅಮೃತ, 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 ಹೋಗ್ಲಿವ್ಳು. ಅಮೃತ, ಅಮೃತ. ಅಯ್ಯೋ, ಇವನ್ ಆಡ್ತಾ ಇರೋದ್ ನೋಡಿದ್ರೆ ಮತ್ತೆ ಇವನ್ಗೆ ನಾಗ ಲಕ್ಷಣಗಳು ಕಾಣೋ ಹಾಗೆ ಕಾಣಿಸ್ತಾ ಇದೆ. ಎಲ್ಲಿ ಶಾಸ್ತ್ರಿಗಳು ಹೇಮಾನು ಇದ್ದಾರೆ. ಇವ್ರುಗಳು ಮುಂದೆ ಕಾಣಿಸ್ಕೊಂಡ್ರೆ ಏನ್ ಮಾಡೋದು? ಅಮೃತ, ಅಮೃತ, ಅರ್ಜುನ್ ಕಂದ, ಏನಾಗ್ತಿದ್ಯೋ? ಏನಾಗ್ತಿದೆ ನಿನಗೆ? ಅಯ್ಯೋ ಕಿವಿ, ಅರ್ಜುನ್. ಅಯ್ಯೋ ಅರ್ಜುನ್, ಅರ್ಜುನ್, ಅಯ್ಯೋ ನಮ್ಮ ಏನಾಯ್ತು ನನ್ನ ಮಗುಗೆ? ಅರ್ಜುನ್, ನನ್ನ ಕಂದ ಏನಾಯ್ತು? ಅತ್ತೆಮ್ಮ, ಏನಾಯ್ತು? ಅರ್ಜುನ್ ಯಾಕೆ ಹೀಗೆ ಬಿದ್ದೋದೆ? ಹೀಗೆ ಏನಾದ್ರೂ ಅನಾಹುತ ಆಗುತ್ತೆ ಅಂತ ನನ್ಗೆ ಗೊತ್ತಿತ್ತು. ಅದಕ್ಕೆ ಶಾಸ್ತ್ರಿಗಳ ಹತ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿದೆ. ಆದ್ರೆ ಅವರು ಪೂಜೆ ಹೆಸರು ಹೇಳಿ ನನ್ನ ಕಟ್ಟಾಕ್ಬಿಟ್ರು. ಅರ್ಜುನ್, ಅತ್ತೆಮ್ಮ ನೋಡಿ, ಇವನು ಏನು ಮಾತಾಡ್ತಾ ಇಲ್ಲ. ಅಯ್ಯೋ ದೇವ್ರೆ, ಹೇಳಪ್ಪ. ಅರ್ಜುನ್, ಅರ್ಜುನ್ ಮಾತಾಡೋ. ಅರ್ಜುನ್, ಗುರುಗಳು ಕೊಟ್ಟು ಬೇರು ನನ್ನ ಹತ್ರನೇ ಇದೆ. ಇದನ್ನು ತಗೊಂಡೋಗಿ ಅರ್ಜುನ್ ಮೂಗತ್ರ ಇಟ್ರೆ ಅವನು ನಾಗ ಯೋಧ ಅನ್ನೋದು ಗೊತ್ತಾಗೋಗುತ್ತೆ. ಹೇಮಂಗೇನಾದ್ರೂ ಸುಳ್ಳು ಹೇಳಿ ನಂಬಿಸ್ಬೋದು, ಆದ್ರೆ ಶಾಸ್ತ್ರಿಗಳನ್ನ ನಂಬಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕೈ ಸಿಕ್ಕಾಕೊಳ್ಳೋದಂತೂ ಸತ್ಯ. ಯಾರಾಟ ನನಗೆ ಚೆನ್ನಾಗಿ ಗೊತ್ತು. ಯಾರ್ದು ಅತ್ತೆಮ್ಮ? ಇನ್ಯಾರ್ದು? ನೋಡಿಮ್ಮ, ಯಾರ ತಪ್ಪನ್ನ ಇನ್ಯಾರ ಮೇಲೋ ಹೊರಿಸೋದು ತಪ್ಪಾಗತ್ತೆ. ಇವನಲ್ಲಿ ಕಾಣಿಸ್ತಿರೋ ಲಕ್ಷಣಗಳನ್ನ ನೋಡಿದ್ರೆ ನಾಗಿಣಿ, ಎಲ್ಲಿ ಹುಡುಕೊಂಡಿದ್ಯಾ? ನೀನ್ ಎಲ್ಲೇ ಅಡಗಿದ್ರು ನಿನ್ನ ಹುಡುಕ್ತೀನಿ. ಹುಡುಕಿ ನಿನ್ನ ಕಥೆನ ಮುಗಿಸ್ತೀನಿ. ಅವನ್ ಅರ್ಜುನ್ ರೂಪದಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಇಲ್ಲಿ ಬರ್ತಾನೆ. ಅವನ್ ಯಾವುದೋ ಮಂತ್ರಶಕ್ತಿನ ವಶಪಡಿಸ್ಕೊಂಡಿದ್ದಾನೆ. ಅದಕ್ಕೆ ಅವನ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಅವನ ಮೇಲೆ ಕರುಣೆ ತೋರಿಸ್ಬೇಡಿ. ಏ ಅಮೃತ, 4 ಜನ ಸೈನಿಕರನ್ನ ಇಟ್ಕೊಂಡು ಒಳ್ಳೆ ಕೋಟೆ ಒಳಗಿರೋ ಹಾಗಿದೆಯಲ್ಲ, ಯಾಕೆ? ನನ್ನ ಘಾತಕ್ಕೆ ಹೆದರ್ಕೊಂಡ್ಯಾ? ನೋಡು, ನನಗೆ ನಿನ್ ಮೇಲೆ ಯಾವ ದ್ವೇಷನೂ ಇಲ್ಲ. ನಾಗಮಣಿನ ನನಗೆ ಕೊಟ್ಬಿಡು. ಅದನ್ನ ತಗೊಂಡು ನಾನು ನಾಗಲೋಕ ಸೇರ್ಕೋತೀನಿ. ಕೊಡುವಂತ ತಕ್ಷಣ ಕೊಟ್ಬಿಡೋದಕ್ಕೆ ಇದೇನ್ ಕ್ಷುಲ್ಲಕ ವಸ್ತುನ? ನಾಗಮಣಿ, ಇದ್ರ ಬೆಲೆ ನಿನಗ್ ಗೊತ್ತಿದ್ಯೋ ಗೊತ್ತಿಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇದಕ್ಕೋಸ್ಕರ ನನ್ನ ಪ್ರಾಣನೇ ಒತ್ತೆ ಇಟ್ಟಿರೋದು. ನೀನು ಒತ್ತೆ ಇಟ್ಟಿರೋ ಪ್ರಾಣನ ನನಗೆ ತೆಗೆಯೋದು ದೊಡ್ಡ ಕೆಲಸ ಅಲ್ಲ.
ತಿಳ್ಕೊ. ನಾಲ್ಕು ಜನ ಕೆಲ್ಸಕ್ಕೆ ಬಾರದೆ ಇರೋ ಸೈನಿಕರು ನಿನ್ ಜೊತೆ ಇದ್ದಾರೆ ಅಂದ ತಕ್ಷಣ ನೀನ್ ನನ್ನ ಗೆಲ್ಬಹುದು ಅಥವಾ ಮುಗಿಸ್ಬೋದು ಅಂತ ಅನ್ಕೋಬೇಡ. ಹಾಗ ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ, ಜಾಣತನ ಅಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ಪೆದ್ದನಿಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ನಿನಗೆ ಹೇಳೋ ವಿಧಾನದಲ್ಲಿ ಹೇಳಿದ್ರೇನೆ ಅರ್ಥ ಆಗೋದು. ನಾಗಯೋಧರೆ, ಪ್ರಹಾರ ಮಾಡಿ. ಅಮೃತ, ಸಿಕ್ಕಿರೋ ಸುವರ್ಣ ಅವಕಾಶನ ಬಿಡಬೇಡ. ಮೊದಲು ಅವನನ್ನ ಹತ್ಯೆ ಮಾಡು ಅಮೃತ, ಹತ್ಯೆ ಮಾಡು. ಹೌದು ಅಮೃತ, ಗುರುಗಳ ಸಲಹೆ ಸರಿಯಾಗಿದೆ. ಮೊದಲು ನೀನು ಆ ದುಷ್ಟನನ್ನ ಮುಗಿಸು. ಅಮೃತ, ನಿನಗೆ ಹೇಳ್ತಾ ಇರೋದು, ಕೊಲ್ಲು ಅವನನ್ನ. ಆ ದುಷ್ಟನ್ನ ಬಿಡ್ಬೇಡ. ನಾಗಮಣಿ, ನಾನು ಸತ್ರ ನಿನ್ನ ಕೈಗೆ ನಾಗಮಣಿ ಸಿಗೋದಿಲ್ಲ. ಯೋಚನೆ ಮಾಡುವ, ನಿನಗೆ ನಾಗಮಣಿ ಮುಖ್ಯನಾ ಅಥವಾ ನನ್ನ ಪ್ರಾಣನ? ಅವಕಾಶಗಳು ಎಲ್ಲರಿಗೂ ಸಿಗುತ್ತೆ, ಅದನ್ನ ಉಪಯೋಗಿಸ್ಕೊಳ್ಳೋ ಬುದ್ಧಿವಂತಿಕೆ ಇರಬೇಕು. ನಾಗಯೋಧರೆ, ಅವನನ್ನ ಬಿಡಬೇಡಿ, ಪ್ರಹಾರ ಮಾಡಿ. ಶಕ್ತಿ ಈಗ ನಾಗಯೋಧರ ಮುಂದೆ ಕ್ಷೀಣಗೊಳ್ತಾ ಇದೆ. ಇವ್ರ ಮುಂದೆ ಹೋರಾಡೋದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ. ಹೀಗೆ ಯೋಚನೆ ಮಾಡಿದ್ರೆ ನನ್ನ ಸೋಲನ್ನ ನಾನೇ ಒಪ್ಕೊಂಡಂತೆ. ಈಗಾಗಲೇ ಆ ಕಪಟಿ ಅರ್ಜುನ್ ನಿತ್ರಾಣಗೊಳ್ತಾ ಇದ್ದಾನೆ. ಅಂದ್ರೆ ಗುರುಗಳೇ, ನಮ್ಮ ನಾಗ ಯೋಧರನ್ನ ಎದುರಿಸೋದು ಅಷ್ಟು ಸುಲಭವಾದ ಕೆಲಸವಲ್ಲ. ಅವರು ಅಷ್ಟು ಶಕ್ತಿಶಾಲಿಯಾಗಿರ್ತಾರೆ. ಶಿವನಿಗೆ ಅವನ ಗಣಗಳು ಹೇಗೋ, ನಮ್ಮ ನಾಗಲೋಕದ ರಕ್ಷಣೆಗೆ ಈ ನಾಗ ಯೋಧರು ಹಾಗೇನೆ. ಅರೆ
ಶಾಸ್ತ್ರಿಗಳು ನೋಡ್ತಾ ಇರೋ ನೋಡಿದ್ರೆ ಅರ್ಜುನ್ ನಾಗಯೋಧ ಅನ್ನೋದು ಗೊತ್ತಾಗಿದೆ ಅನ್ಸುತ್ತೆ. ಹೇಗೆ ಇವ್ರನ್ನ ದಾರಿ ತಪ್ಪಿಸೋದು ಅಂತ ಗೊತ್ತಾಗ್ತಿಲ್ಲ. ಶಾಸ್ತ್ರಿಗಳೇ, ಇವ್ನು ಹೀಗೆ ಒದ್ದಾಡ್ತಾ ಇರೋದನ್ನ ನನ್ನ ಕೈಯಿಂದ ನೋಡಕ್ ಆಗಲ್ಲ. ದಯವಿಟ್ಟು ಏನಾದ್ರೂ ಮಾಡಿ ಈ ನೋವು ಹಿಂಸೆನೆಲ್ಲ ನಿಲ್ಸಿ ನೀವು ಕೈ ಮುಗಿದ್ ಬೇಡ್ಕೋತೀನಿ ನಾನು. ಅರ್ಜುನ್ ಹೇಳಪ್ಪ. ಅಯ್ಯೋ ಏನಾಯ್ತು ನನ್ ಮಗುಗೆ? ಅರ್ಜುನ್ ಶಾಸ್ತ್ರಿಗಳೇ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಏನಾದ್ರೂ ಮಾಡಿ. ಅಂದ್ರೆ ನನ್ನ ಮಂತ್ರ ಇವನ ಮೇಲೆ ಯಾವ ಪ್ರಭಾವವನ್ನು ಬೀರ್ತಾ ಇಲ್ಲ. ಬಲವಾದ ಮಂತ್ರವನ್ನೇ ಬಳಸಬೇಕು. ಆ ನಾಗಿನಿ ನಮ್ಮ ಅರ್ಜುನ ಹೊರಿಸ್ಕೊಳ್ತಾ ಇದ್ದಾಳೆ. ಸುಮ್ಮನೆ ಎಲ್ಲರನ್ನು ದಾರಿ ತಪ್ಪಿಸುವಂತ ಕಾರ್ಯ ನಿಮ್ಮಂತ ಹಿರಿಯರಿಂದ ಆಗಬಾರ್ದು ತ್ರಿವೇಣಿ ಅಮ್ಮ. ಏನ್ ಹೇಳ್ತಾ ಇದ್ರ? ನಾನ್ ದಾರಿ ತಪ್ಪಿಸ್ತಾ ಇದ್ದೇನೆ? ವಿತ್ತಂಡವಾದಗಳು ವಿಪರೀತ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಲ್ವಾ? ಇವನು ನಾಗಯೋಧ ಅನ್ನೋದು ಇವ್ರಿಗೆ ಇನ್ನೂ ಗೊತ್ತಿಲ್ಲ ಅನ್ಸತ್ತೆ. ಅದನ್ನ ಇವ್ರಿಗೆ ಹೇಳಿ ಇವ್ರ ಆತಂಕ ನನ್ನ ಯಾಕೆ ಹೆಚ್ಚಿಸ್ಬೇಕು? ತ್ರಿವೇಣಿ ವರ್ತನೆ ನೋಡಿದ್ರೆ ಈ ಸತ್ಯ ಅವ್ರಿಗೆ ಮಾತ್ರ ಗೊತ್ತಿದೆ ಅನ್ಸತ್ತೆ. ಹೇಮಳಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಇವನಿಗೆ ಎಷ್ಟು ದಿವಸದಿಂದ ಹೀಗಾಗ್ತಾ ಇದೆ? ಹೀಗಾಗ್ತಾ ಇರೋದು ಇದೇ ಮೊದಲು ಶಾಸ್ತ್ರಿಗಳೇ. ಹೌದೌದು, ಇದೇ ಮೊದಲು. ಯಾಕೆ ಹೀಗಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಹೀಗಾಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ವಾ ತ್ರಿವೇಣಿ ಅಮ್ಮ? ಇವರ ಮುಖ ಕಣ್ಣುಗಳನ್ನ ನೋಡ್ತಾ ಇದ್ರೆ ಇವರು ನನ್ನನ್ನು ಇವತ್ತು ಉಳಿಸೋದಿಲ್ಲ. ಇನ್ನು ನಾನು ನಾಗಮಣಿನ ಸಹಾಯಕ್ಕೆ ತೆಗೆಯಲೇಬೇಕು. ಗುರುಗಳೇ, ನಾವು ನೋಡ್ತಾ ಇರೋದೇನು? ನಾಗಯೋಧರು ಯಾಕೆ ಅವನ ಮುಂದೆ ಕೈ ಮುಗಿದು ಸೇವಕರ ತರ ನಿಂತಿದ್ದಾರೆ? ಅವರು ನಾಗಮಣಿಗೆ ಅತೀತರಲ್ಲ. ಅವರು ನಮ್ಮ ಹಾಗೆ ನಾಗಮಣಿಯ ಆಜ್ಞಾ ಪಾಲಕರು. ಯಾರ ಬಳಿ ನಾಗಮಣಿ ಇರುತ್ತೋ ಅವರೇ ಅವರಿಗೆ ಯಜಮಾನರಿದ್ದ ಹಾಗೆ. ನಾಗಮಣಿ ಈಗ ನನ್ನ ವಶದಲ್ಲಿದೆ. ಈಗ ನಮ್ಮಿಂದ ಏನಾಗ್ಬೇಕು? ನೀವು ನೀವಾಗೆ ನಿಮ್ಮ ನಾಗಲೋಕವನ್ನು ಸೇರಿಕೊಳ್ಳಿ. ಗುರುಗಳೇ, ಈಗೇನ್ ಮಾಡೋದು? ಆತ ಮತ್ತೆ ನಾಗಮಣಿಯನ್ನ ತನ್ನಲ್ಲಿ ಲೀನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ.
ಅವನನ್ನ ತಡೆದ್ರೆ ನಾಗಮಣಿ ನಮ್ಮ ವಶವಾಗುತ್ತೆ. ಇಲ್ಲದೇ ಇದ್ರೆ ನಾಗಮಣಿ ಶಾಶ್ವತವಾಗಿ ನಮ್ಮಿಂದ ದೂರವಾಗುತ್ತೆ. ನಾವು ಅವನನ್ನ ತಡೆಯಲೇಬೇಕು. ಹೇಗೆ ಗುರುಗಳೇ? ನಡೀರಿ. ನಾಗಿಣಿ, ಇವತ್ತು ನೋಡು, ನೀನು ನನಗೆ ಎದುರುಕೊಂಡು ಓಡ್ತಿದ್ಯಾ. ವಿಪರ್ಯಾಸ ಅಂದ್ರೆ ಇದೇ ದೇವಸ್ಥಾನದಲ್ಲಿ ಯಾವತ್ತೋ ನೀನ್ ನನ್ನ ಕೊಂದಿದ್ದೆ. ಇವತ್ತು ಇದೇ ದೇವಸ್ಥಾನದ ಮುಂದೆ ನಿನ್ನ ನಾನ್ ಕೊಲ್ತೀನಿ. ನಾನ್ ಬದುಕ್ ಬಂದೆ, ಆದ್ರೆ ನೀನು ಬದುಕ್ ಬರೋ ಅವಕಾಶನೇ ಇಲ್ಲ.